ಪ್ರಿಯರೇ, ನಾವು ಆರಾಧನೆ ಸ್ತುತಿ ಭಾಗಕ್ಕೆ ಈ ಸಮಯದಲ್ಲಿ ಆಗಿದ್ವಿ. ವಾರದ ಮೊದಲನೇ ದಿವಸ ನಮ್ಮ ತಂದೆಯಾದ ದೇವರಿಗೆ ನಾವೆಲ್ಲರೂ ಸೇರಿ ಆರಾಧಿಸುವ, ಸ್ತುತಿಸುವ, ಆತನಿಗೆ ಆರಾಧನೆ ಸ್ತುತಿ ಎಂಬ ಯಜ್ಞವನ್ನು ಅರ್ಪಿಸುವ. ಅದರ ಮೊದಲು ಜೀವ ಸ್ವರೂಪನಾದ ದೇವರ ವಾಕ್ಯವನ್ನು ನಾವು ಓದಿ ಮತ್ತೆ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 97. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತದೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿ ಬಿಡುತ್ತದೆ. ಆತನು ಒಳ್ಳೆಯವನಾಗಿದ್ದಾನೆ, ನಮ್ಮ ದೇವರು. ಆತನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಅದಕ್ಕೋಸ್ಕರ ಭೂಲೋಕವು ಸಂತೋಷಿಸಲಿ. ನಮ್ಮ ರಕ್ಷಕನಾದ ಯೇಸು ನಮ್ಮ ಸಂಗಡ ಇದ್ದಾನೆ, ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆ ದೇವರಿಗೆ ನಾವು ಮನಪೂರ್ವಕವಾಗಿ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವ. ಎಲ್ಲ ನಮ್ಮೊಟ್ಟಿಗೆ ಸೇರಿ ನಾವು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಎಸ್, ಪರಿಶುದ್ಧ ಸ್ಥಳದಿ ನಿಮ್ಮ ಸ್ವರವೆತ್ತಿ ಹಾಡಿರಿ, ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ಹಾಲೆಲೂಯಾ, 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 ಸ್ತುತಿ ಮಾಡಿರಿ. ಹಾಲೆಲೂಯಾ, 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 ಸ್ತುತಿ ಮಾಡಿರಿ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. ನಗುಣವಾದೆ ಯೇಸು ಕ್ರಿಸ್ತನ ಗಾಯದಿಂದ, ನಗುಣವಾದೆ, ನಗುಣವಾದೆ ಯೇಸು ಕ್ರಿಸ್ತನ ಗಾಯದಿಂದ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. ಬಲಹೀನರಲ್ಲ, ಬಲಹೀನರಲ್ಲ, ನನ್ನ ದೇವರು ಹೇಳಿರುವನು. ಬಲಶಾಲಿ ನಾನು, ಬಲಶಾಲಿ ನಾನು, ನನ್ನ ಕರ್ತನು ನೀಡಿರುವನು. ಬಲಹೀನರಲ್ಲ, ಬಲಹೀನರಲ್ಲ, ನನ್ನ ದೇವರು ಹೇಳಿರುವನು. ಬಲಶಾಲಿ ನಾನು, ಬಲಶಾಲಿ ನಾನು, ನನ್ನ ಕರ್ತನು ಹೇಳಿರುವನು. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಆನಂದವೇ. 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 ಯೇಸುವಿನ ಗಾಯ, ಯೇಸುವಿನ ಗಾಯ, ಗುಣಪಡಿಸುವ ಔಷಧಿ. ಯೇಸುವಿನ ಗಾಯ, ಯೇಸುವಿನ ಗಾಯ, ಗುಣಪಡಿಸುವ
ಹಾಲೆಲೂಯ ಹಾಲೆಲೂಯ ಆನಂದವೇ. ಓ ಹಾಲೆಲೂಯ ಓ ಹಾಲೆಲೂಯ ಹಾಲೆಲೂಯ ಆನಂದವೇ. ಓ ಹಾಲೆಲೂಯ ಓ ಹಾಲೆಲೂಯ ಹಾಲೆಲೂಯ ಆನಂದವೇ. ನಿಮ್ಮ ಕರವೆತ್ತಿ ಹಾಡಿರಿ ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ನಿಮ್ಮ ಸ್ವರವೆತ್ತಿ ಹಾಡಿರಿ ಕೊಂಡಾಡಿರಿ ಪರಿಶುದ್ಧ ಸ್ಥಳದಿ. ಹಾಲೆಲೂಯ 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 ಸ್ತುತಿ ಮಾಡಿರಿ. ಹಾಲೆಲೂಯ 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 ಸ್ತುತಿ ಮಾಡಿರಿ. ಓ ಹಾಲೆಲೂಯ ಓ ಹಾಲೆಲೂಯ ಹಾಲೆಲೂಯ ಆನಂದವೇ. 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 ಗ್ಲೋರಿ 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 ಮಹಿಮೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ರಾಜಾದಿರಾಜನಿಗೆ ಸ್ತೋತ್ರಪ್ಪ ತಂದೆ, ನಿನಗೆ ಸ್ತೋತ್ರನ ಪ್ರಸನ್ನತೆಗಾಗಿ ಸ್ತೋತ್ರ ಕಥನೆ ಉತ್ಸಾಹಧ್ವನಿಯಿಂದ ಕತೆ ನಾವು ಸಂತೋಷದಿಂದ ನಿನ್ನನ್ನು ಆರಾಧನೆ ಮಾಡುವವರಾಗಿ ಸ್ತುತಿ ಮಾಡುಗೆ. ಏಕೆ ನಿನ್ನ ಪ್ರಸನ್ನತೆ ಎಂಬುದಲ್ಲುಂಟು. ನಮ್ಮ ಜೀವ ಸ್ವರೂಪನ ದೇವರ ಮುಂದೆ ನಾವು ಇದ್ದೇವೆ ಸ್ವಾಮಿ. ಅಪ್ಪ ತಂದೆ ನಿನಗೆ ಸ್ತೋತ್ರ, ರಾಜಾದಿರಾಜನಿಗೆ ಸ್ತೋತ್ರ. ಓ ಕಥನೆ ಜೀವಿಸುವ ದೇವರೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯ 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 ಹಾಲೆಲೂಯ. स्तुतिकर्ता हो गळसिता रायांच्या राया तुका. महिमेक योग्य तू आराधन करता सदा. स्तुतिकर्ता हो गळसिता रायांच्या राया तुका. महिमेक योग्य तू आराधन करता सदा. आराधन तुका सदा सर्विस पोरा. आराधन तुका सदा जेजुराया. आराधन तुका सदा सडवंदार. आराधन तुका सदा. आराधन तुका सदा सर्विस पोरा. आराधन तुका सदा जेजुराया. आराधन तुका सदा सडवंदार. आराधन तुका सदा. महोन्नत जाऊन असो सर्वेस पोते. तुझे सारक देव कोणच ना. परिशुद्ध जाऊन असो सर्वेस पोते. तुझे सारको देवच ना. ससनाक जियेंको नीती सोराई तू. ससनाच्या ससनाक स्तुती तुझी गायता. ससनाक जियेंचो नीती सोराई तू. ससनाच्या ससनाक स्तुती तुझी गायता. स्तुती करता हो गळसिता रायांच्या राया तुका. महिमेक योग्य तू आराधन तुका सदा. स्तुती करता हो गळसिता रायांच्या राया तुका. महिमेक योग्य तू आराधन तुका सदा.
सैत माका सदांच लागता येतो भयंकर जावन आसो सर्वेच पतो आजा पाकरसो सर्वेच पतो सैतानाक फाडो केलो सर्वेच देव तूं मोनाचे जैत वेल्याक सदांच होगोसिता सैतानाक फाडो केलो सर्वेच देव तूं मोनाचे जैत वेल्याक सदांच होगोसिता स्तुती करता होगोसिता रायांच्या राया तुका महिमेक योग्य तूं आराधन तुका सदा स्तुती करता होगोसिता रायांच्या राया तुका महिमेक योग्य तूं आराधन तुका सदा आराधन तुका सदा सर्वेच पोरा आराधन तुका सदा जेजुराया आराधन तुका सदा सर्वंदार आराधन तुका सदा आराधन तुका सदा सर्वेच पोरा आराधन तुका सदा जेजुराया आराधन तुका सदा सर्वंदार आराधन तुका सदा स्तुती करता होगोसिता रायाच्या राया तुका महिमेक योग्य तूं आराधन तुका सदा स्तुती करता होगोसिता रायाच्या राया तुका महिमेक योग्य तूं आराधन तुका सदा आराधन तुका सदा सर्वेच पोरा आराधन तुका सदा जेजुराया आराधन तुका सदा सर्वंदार आराधन तुका सदा आराधन तुका सदा सर्वेच पोरा आराधन तुका सदा जेजुराया आराधन तुका सदा सर्वंदार आराधन तुका सदा मोच्या आत्म्याचो सुसडवंदा तूं तुजे खातीर म्हाका विंचून काडलोय मोच्या जिणेक आसरो कोटे अवघडातून म्हाका राखताय सदा पातकाता म्हाका सुटका लाबोयली जिणेच्या सदिसां तुका होगोळसिता पातकाता म्हाका सुटका लाबोयली जिणेच्या सदिसां तुका होगोळसिता स्तुती करता होगोळसिता रायाच्या राया तुका महिमेक योग्य तूं आराधन तुका सदा स्तुती करता होगोळसिता रायाच्या राया तुका महिमेक योग्य तूं आराधन तुका सदा आराधन तुका सदा सर्वेच पोरा आराधन तुका सदा जेजुराया आराधन तुका सदा सर्वंदार आराधन तुका सदा आराधन तुका सदा सर्वेच पोरा आराधन तुका सदा जेजुराया आराधन तुका सदा सर्वंदार आराधन तुका सदा आराधन तुका सदा समयाचो कित्याक आराधनाक तूं योग्य जावन आसाय ಆತನ ನಾವು ಈ ಸಮಯದಲ್ಲಿ ಆರಾಧಿಸುವ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನ ಆರಾಧಿಸುವನು ಹೃದಯದಿಂದ ಆರಾಧಿಸುವ ಆತನು ನಾವು ಹೃದಯದಿಂದ ಆರಾಧಿಸುವಾಗ ಆತನ ಆಸ್ಥಾನ ನಮ್ಮ ಮೇಲೆ ಇಳಿದು ಬರ್ತದೆ ಆತನು ಸಂತೋಷ ಆಗುವಾಗ ಆತನು ಸುಮ್ಮನೆ ಕೂತ್ಕೊಳ್ತಿಲ್ಲ ಆತನು ನಮ್ಮ ಮಧ್ಯದಲ್ಲಿ ಚಲಿಸ್ತಾನೆ ನಮ್ಮ ಅಗತ್ಯ ನೀಗಿಸುವನಾಗಿದ್ದಾನೆ ನಮ್ಮ ಕೊರತೆ ನೀಗಿಸುವನಾಗಿದ್ದಾನೆ ಆತನು ನಮ್ಮ ಸಂಗಡ ಇದ್ದಾನೆ ಆತನು ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ನಾನು ಇದ್ದೇನು ವಾಗ್ದಾನ ಮಾಡಿದ ದೇವರಾಗಿದ್ದಾನೆ ನನ್ನನ್ನು ಪ್ರೀತಿಸ್ತೇನೆಂದು ಹೇಳಿದವ ದೇವರಾಗಿದ್ದಾನೆ ಏಕೆ ಆತನು ಜೀವಿಸ್ತಾ ಇದ್ದಾನೆ ಆತನು ಮಾತಾಡುವ ದೇವರಾಗಿದ್ದಾನೆ ಆತನು ಕೇಳುವ ದೇವರಾಗಿದ್ದಾನೆ ಆತನು ಮುಟ್ಟುವ ದೇವರಾಗಿದ್ದಾನೆ ಆತನು ಚಲಿಸುವ ದೇವರಾಗಿದ್ದಾನೆ ಎಸ್ ಎಸ್ ಎಸ್
ಯೇಸುವೇ ನೀನೇ ಕಾರಣ. ಓ ಆರಾಧನೆ, ಆರಾಧನೆ, ಓ ಆರಾಧನೆ, ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಎಲ್ಲವೇ ಇಲ್ಲ. ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ನನ್ನಿಂದ ಏನನ್ನು ಬಯಸದಷ್ಟು ಲೋಕವು ಎಲ್ಲವೇ ಇಲ್ಲ. ನನ್ನಿಂದ ಏನನ್ನು ಬಯಸದೆ ಎಲ್ಲವ ನನಗೆ ಮಾಡಿರುವೆ. ಈ ಲೋಕವ ನಂಬದೆ ನಿನ್ನನೇ ನಂಬುವೆ. ನೀನೇ ನಂಬಿಗಸ್ತನು. ಈ ಲೋಕವ ನಂಬದೆ ನಿನ್ನನೇ ನಂಬುವೆ. ನೀನೇ ನಂಬಿಗಸ್ತನು. ಆರಾಧನೆ, ಆರಾಧನೆ, ಓ ಆರಾಧನೆ, ಆರಾಧನೆ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕಳಾಗಿ ಇರುವೆ. ನೀ ಕೊಟ್ಟ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ಹೌದು ಸ್ವಾಮಿ, ನಮ್ಮನ್ನು ಸಂಪೂರ್ಣವಾಗಿ ನೀ ನಿನಗೆ ಕೊಟ್ಟ ತಗ್ಗಿಸ್ತೇವೆ. ಈ ಪದವಿಗೆ ಗರ್ವ ಪಡದೆ ಸೇವಕಳಾಗಿ ಇರುವೆ. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು. ಆರಾಧನೆ, ಆರಾಧನೆ, ಓ ಆರಾಧನೆ, ಆರಾಧನೆ, ಓ ಆರಾಧನೆ, ಆರಾಧನೆ, ಓ ಆರಾಧನೆ, ಆರಾಧನೆ. ನಿನ್ನ ಸೇವಿಸಲು ನೂರೆಂದು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ.
ಕಾರಣ ಹಿಂಬಾಲಿಸಲು ಸಾವಿರಾರು ಕಾರಣ ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ ನಿನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ ನಿನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ ನನ್ನೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ನೀನೇ ಕಾರಣ ನನ್ನೆಲ್ಲ ಆಶೀರ್ವಾದಕ್ಕೆ ನಮ್ಮೆಲ್ಲ ಆಶೀರ್ವಾದಕ್ಕೆ ನನ್ನೇಸುವೆ ಆತನು ಕಾರಣ, ಯೇಸು ಕಾರಣ. ನೀನೇ ಕಾರಣ ನಾವು ಏನಾಗಿದ್ದೇವೆ ಆತನು ಕಾರಣ, ಯೇಸು ಕಾರಣ. ಆತನಿಗೆ ಆರಾಧನೆ. 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 ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ, ನಮ್ಮ ಸಂಗಡಿದ್ದಕ್ಕೆ ಸ್ತೋತ್ರಪ್ಪ, ರಾಜಾಧಿರಾಜ ಯವಾನಿಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮ ಸಂಗಡಿದ್ದಕ್ಕೆ ಸ್ತೋತ್ರ. Glory, glory, glory. ತಂದೆ, ನಿನಗೆ ಸ್ತೋತ್ರ. ತಂದೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೇ, ನಿನ್ನ ಮಕ್ಕಳು ಎಲ್ಲ ಸೇರಿ ಕರ್ತನೆ ಮಾಡಿದ ಸ್ತುತಿ ಆರಾಧನೆ ನೀನು ಮಹಿಮಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಆರಾಧನೆಗೆ ಯೋಗ್ಯ ನೀನು ಆಗಿದ್ದಿ ಕರ್ತನೆ, ಸ್ತುತಿಗೆ ಯೋಗ್ಯ ನೀನಾಗಿದೆ, ಮಹಿಮೆಗೆ ಯೋಗ್ಯ ನೀನಾಗಿದ್ದಿ ಕರ್ತನೆ.
ನಿನ್ನ ಮಕ್ಕಳಾಗಿ ನಾವು ಮಾಡಿದ ಸ್ತುತಿ ಆರಾಧನೆಯಲ್ಲಿ ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕಥನೆ. ಸ್ತುತಿ ಆರಾಧನೆ ಎಂಬ ಯಜ್ಞ ನೀನು ಸ್ವೀಕಾರ ಮಾಡಿದ ಕಥನೆ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ ಕಥನೆ. ಆಶೀರ್ವಾದನಾತನೇ, ದೇವದೂತರ ಮಧ್ಯದಲ್ಲಿರುವ ಆತನೇ, ನಮ್ಮ ಮಧ್ಯದಲ್ಲಿರುವ ಆತನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಕರ್ತನೆ. ಏಕೆಂದರೆ ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ದೇವ ನಮಗೆ ಸ್ತೋತ್ರವಾಗಲಿ. ಎಲ್ಲಿ ಸ್ತುತಿ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ನಮ್ಮ ಇರುವ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಸ್ತುತಿ ಮತ್ತು ಆರಾಧನೆ ಮಾಡುವೆ. ನಮ್ಮ ತಂದೆ ದೇವರಿಗೆ ಆರಾಧನೆ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಉಂಟು. ನಮ್ಮ ಯಜ್ಞವು, ನಾವು ಮಾಡಿದ ಯಜ್ಞ ಆತನು ಸ್ವೀಕಾರ ಮಾಡಿದ್ದಾನೆ. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡುವ ದೇವರ ವಾಕ್ಯ ಒಬ್ಬ ವ್ಯಕ್ತಿಗೆ ತುಂಬ ಅಗತ್ಯ ಉಂಟು. ದೇವರ ವಾಕ್ಯ ಮಾತ್ರ ಒಬ್ಬ ವ್ಯಕ್ತಿಗೆ ಬದಲು ಮಾಡ್ತದೆ, ಒಬ್ಬ ವ್ಯಕ್ತಿಯ ಜೀವಿತ ಬದಲು ಮಾಡ್ತದೆ. ಇವತ್ತು ನಾವು ದೇವರ ವಾಕ್ಯದ ಭಾಗಕ್ಕೆ ಹೋಗುವ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 4ರಿಂದ ನಾವು ಧ್ಯಾನಿಸುವ. ಅಲ್ಲಿ ಈ ರೀತಿ ಹೇಳ್ತದೆ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು, ಕರುಣಾನಿಧಿಯಾದ ದೇವರು, ಕರುಣಾಸಾಗರನು ನಮ್ಮ ಮೇಲೆ, ಮಾನವನ ಮೇಲೆ ಮಹಾಪ್ರೀತಿಯನ್ನಿಟ್ಟು, ಅದು ಮನುಷ್ಯನಿಗೆ ಎಣಿಸಲಿಕ್ಕೆ ಆಗುವುದಿಲ್ಲ, ವರ್ಣಿಸಲಿಕ್ಕೆ ಆಗುವುದಿಲ್ಲ. ಅಷ್ಟು ಪ್ರೀತಿಯನ್ನು ಇಟ್ಟು ದೇವರ ವಾಕ್ಯ ಹೇಳ್ತದೆ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ, ಅಪರಾಧದ ದೆಸೆಯಿಂದ ನಾವೆಲ್ಲರೂ ಮಾನವನು ಸತ್ತವರಾಗಿದ್ದ. ಎಲ್ಲ ಮಾನವನು ಅಪರಾಧ ಮಾಡಿದ್ದಾನೆ, ಎಲ್ಲ ಮಾನವನು ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಅಪರಾಧ ದೆಸೆಯಿಂದ ನಾವು ಸತ್ತವರಾಗಿದ್ದ ನಾವು ಮಾನವನು ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಯಾರೊಂದಿಗೆ? ಕ್ರಿಸ್ತನೊಂದಿಗೆ, ಯೇಸು ಕ್ರಿಸ್ತನೊಂದಿಗೆ ನನಗೆ ಬದುಕಿಸಿದನು. ಒಂದು ಅವಕಾಶ ದೇವರು ಮಾಡಿಕೊಟ್ಟನು. ನೀನು ನಾನು ಬದುಕಬೇಕೆಂದು, ನೀನು ನಾನು ಜೀವಿಸಬೇಕೆಂದು ದೇವರೊಂದು ಅವಕಾಶ ಮಾಡಿಕೊಟ್ಟನು ನಮಗೆ, ಮಾನವ ಕುಲಕ್ಕೆ. ಮಾನವನು ಪಾಪ ಮಾಡಿ ದೇವರಿಂದ ಪ್ರತ್ಯೇಕವಾಗಿದ್ದ. ಯಾವಾಗ ಆದಾಮನು ಪಾಪ ಮಾಡಿದ, ದೇವರಿಂದ ಆತನು ಪ್ರತ್ಯೇಕವಾದ. ಎಷ್ಟು ಮಾನವನು ಲೋಕದಲ್ಲಿ ಹುಟ್ಟಿದ್ದಾನೆ, ದೇವರಿಂದ ಪ್ರತ್ಯೇಕ ಆತನು, ಸಂಬಂಧನೇ ಇಲ್ಲ. ದೇವರ ಮತ್ತು ಅವರ ಸಂಬಂಧನೇ ಇಲ್ಲ. ಆದರೆ ಕರುಣಾನಿಧಿಯಾದ ದೇವರು, ಕರುಣಾಸಾಗರದ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು, ಯೇಸು ಕ್ರಿಸ್ತನನ್ನು ನಾವು ಬದುಕಬೇಕೆಂದು, ನಾವು ಜೀವಿಸಬೇಕೆಂದು ದೇವರ ಯೋಜನೆ. ಅದೇ ಹೇಳ್ತಾನೆ ಇಲ್ಲಿ, ಕ್ರಿಸ್ತರೊಂದಿಗೆ ಬದುಕುವುದು, ಕ್ರಿಸ್ತರೊಂದಿಗೆ ಜೀವಿಸುವುದು. ಎಷ್ಟು ಭಾಗ್ಯ ಅದು. ಇವತ್ತು ಮಾನವನಿಗೆ ಶರೀರದಲ್ಲಿ ಇರುವಾಗ ಅರ್ಥ ಆಗುವುದಿಲ್ಲ, ಒಂದು ದಿವಸ ಅರ್ಥ ಆಗ್ತದೆ. ಇವತ್ತು ನಾವು ಶರೀರದಲ್ಲಿ ಇದ್ದೇವೆ, ಮಾನವನಿಗೆ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಆದರೆ ಒಂದು ದಿವಸ ಆತನಿಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಈ ಶರೀರ ಬಿಟ್ಟ ನಂತರ ಪೌಲನು ಹೇಳ್ತಾನೆ, ನಾನು ಮುಖಾಮುಖಿ ಆ ದಿವಸ ನೋಡ್ತೇನೆ ದೇವರಿಗೆ, ಮುಖಾಮುಖಿಯಾಗಿ ನೋಡುವನಾಗಿದ್ದೇನೆ ಹೇಳ್ತಾನೆ. ಪ್ರಿಯರೇ, ಹೇಗೆ ಹಾಗಾದರೆ ಬದುಕಿಸು? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ಏನಂತೇನೆ? ನಾವು ಕೃಪೆಯಿಂದ, ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ದೇವರ ಕೃಪೆಯಾಗಿದೆ. ಒಬ್ಬ ವ್ಯಕ್ತಿ ಬಿದ್ದರೂ ಆ ಕೃಪೆ ಅವನಿಗೆ ದೃಢವಾಗಿ ನಿಲ್ಲಿಸ್ತದೆ.
ಕೃಪೆಯು ದೃಢವಾಗಿ ನಿಲ್ಲಿಸ್ತದೆ. ಕೃಪೆಯಿಂದ ರಕ್ಷಣೆ ಹೊಂದಿದ್ದು ಸತ್ಯವೇದ ಹೇಳ್ತದೆ, ಬದುಕಿಸಿದ್ದಲ್ಲದೆ ನಾವು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಶವನ್ನು ಮುಂದಿನ ಯುಗಗಳಲ್ಲಿ ತೋರಿ ಬರಬೇಕೆಂದು ಕ್ರಿಸ್ತ ಯೇಸುನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಯಾವಾಗ ನೀವು ರಕ್ಷಣೆ ಹೊಂದಿದ್ದೀರಿ, ನಿಮ್ಮ ಆತ್ಮ ರಕ್ಷಣೆ ಆಯಿತು ಆಲ್ರೆಡಿ. ಸತ್ಯವೇದ ಹೇಳ್ತದೆ, ನಾವು ಪರಲೋಕದಲ್ಲಿ ಆತನೊಂದಿಗೆ ಆಲ್ರೆಡಿ ನಾವು ಇದ್ದೇವೆ. ಅಲ್ಲಿ ಯೇಸುವಿಗೆ ಬಲಪಾಸದಲ್ಲಿ ಕೂತ್ಕೊಂಡಿದ್ದರೆ ನಾವು ಆತ್ಮದಲ್ಲಿ ಅಲ್ಲಿ ಆಲ್ರೆಡಿ ಇದ್ದೇವೆ. ಸತ್ಯವೇದ ಹೇಳ್ತದೆ ಇಲ್ಲಿ ನೋಡಿ, ಕ್ರಿಸ್ತ ಯೇಸುನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ, ಏಕೆ ಯೇಸು ಕ್ರಿಸ್ತನು ಸತ್ತಿದ್ದನು, ಸತ್ತು ಮೂರನೇ ದಿವಸ ತಂದೆಯಾದ ದೇವರು ಆತನಿಗೆ ಎಬ್ಬಿಸಿದ್ದಾನೆ, ಜೀವಂತ ಎಬ್ಬಿಸಿದ್ದಾನೆ. ಅದೇ ಪ್ರಕಾರ ನಾವು ಕೂಡ ಸತ್ತರೆ, ಯೇಸು ಬರುವ ಮೊದಲು ಸತ್ತರೆ ನಾವು ಕೂಡ ಜೀವಂತ ಏಳುತ್ತೇವೆ. ಕ್ರಿಸ್ತನು ಬರುವಾಗ ನಾವು ಜೀವಂತ ಏಳುತ್ತೇವೆ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಸತ್ಯವೇದ ಹೇಳ್ತದೆ, ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸ್ತಾನೆ ಆಲ್ರೆಡಿ. ನೀವು ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಿ ಅವರು ಪರಲೋಕಕ್ಕೆ ಸಂಬಂಧಪಟ್ಟವರು, ಪರಲೋಕಕ್ಕೆ ಸಂಬಂಧಪಟ್ಟವರು. ಅವರು ಭೂಲೋಕದಲ್ಲಿ ಇದ್ದೀರಿ ನೀವು, ಆದರೆ ನೀವು ಭೂಲೋಕದವರು ಅಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟವರು. ಅಬ್ರಾಮನು ಈ ಲೋಕದಲ್ಲಿ ಇದ್ದನು, ಆದರೆ ಸತ್ಯವೇದ ಹೇಳ್ತದೆ ಆತನಿಗೋಸ್ಕರ ಯಾವ ಮನೆ ಕಟ್ಟಲಿಲ್ಲ. ಅಂದರೆ ನಾನು ಈ ಲೋಕದ ಪ್ರಯಾಣಿಕರೆಂದು ಹೇಳ್ತಿದ್ದ ಆತನು. ಲೋಕದಲ್ಲಿ ಪ್ರಯಾಣಗೋಸ್ಕರ ಬರೆದಿದ್ದೇನೆ. ಅದರ ಅರ್ಥ ನನ್ನ ನಿಜವಾದ ಮಾತೃಭೂಮಿ ಅಲ್ಲಿ ಪರಲೋಕ ಹೇಳ್ತಾನೆ ಆತನು. ನಾವು ಪ್ರವಾಸಿಗರು, ಇಲ್ಲಿ ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. ಪ್ರವಾಸಿಗಳಾಗಿದ್ದ ನಾವು ದೇವರಿಂದ ಪ್ರತ್ಯೇಕ ಆದೆವು, ಪ್ರವಾಸಕ್ಕೆ ಬಂದದ್ದು ಇಲ್ಲಿ. ಆದರೆ ದೇವರಿಂದ ಪ್ರತ್ಯೇಕ ಆದ ಕಾರಣ ಯೇಸು ಕ್ರಿಸ್ತನ ಮುಖಾಂತರ ಆತನ ಕೃಪೆಯಿಂದ ನನಗೆ ಪುನಃ ದೇವರೊಟ್ಟಿಗೆ ಒಂದು ಮಾಡಿದನು ದೇವರ ವಾಕ್ಯ ಹೇಳ್ತದೆ. ಕ್ರಿಸ್ತ ಯೇಸುನೊಟ್ಟಿಗೆ, ಯೇಸುವಿನ ನಾಮದಲ್ಲಿ ಒಂದಾಗಿದ್ದೇವೆ, ದೇವರೊಟ್ಟಿಗೆ ರಾಜಿಯಾಗಿದ್ದೇವೆ ಎಂದು ಸತ್ಯವೇದ ಹೇಳ್ತದೆ. ನಮಗೆ ಆತನು ರಾಜಿ ಮಾಡಿದ್ದಾನೆ. ಕೊಲೆಸಗರದ ಪತ್ರಿಕೆ ಹೇಳ್ತದೆ, ಅಂಧಕಾರದ ದೊರೆತನದಿಂದ ಬಿಡಿಸಿ ದೇವಕುಮಾರನ ರಾಜ್ಯದೊಳಗೆ ನಮಗೆ ಕರ್ಕೊಂಡು ಬಂದಿದ್ದಾನೆ. ನಾವು ಎಲ್ಲಿದ್ದೇವೆ ಈಗ? ದೇವಕುಮಾರನ ರಾಜ್ಯದ ಒಳಗೆ ನಾವು ಇದ್ದೇವೆ. ಆತನ ರಾಜ್ಯದ ಒಳಗೆ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಜಗತ್ತುತ್ಪತ್ತಿಗೆ ಮೊದಲೇ ದೇವರು ಯೋಜನೆ ಮಾಡಿದ್ದು. ಜಗತ್ತುತ್ಪದ ಮೊದಲೇ, ಈ ಜಗತ್ತು ಆಗೋ ಮೊದಲೇ ದೇವರೊಂದು ದೊಡ್ಡ ಯೋಜನೆ ಇತ್ತು. ಆ ಯೋಜನೆ ಮುಖಾಂತರ, ಯೋಜನೆಯಿಂದ ನಾವು ರಕ್ಷಣೆಗೆ ಬಂದಿದ್ದೇವೆ. ಸತ್ಯವೇದ ಹೇಳ್ತದೆ 3ನೇ ಅಧ್ಯಾಯ ಎಫೆಸರ ಬರ್ತಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ವರಗಳು ನಮಗೆ ಯೇಸು ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿದ್ದು ನಮಗೆ ಅನುಗ್ರಹಿಸ್ತಾನೆ. ಸಕಲ ಆಶೀರ್ವಾದ, ಸಕಲ ವರ ಕ್ರಿಸ್ತ ಯೇಸುವಿನಿಂದ ನಮಗೆ ಅನುಗ್ರಹ ಮಾಡಿದ್ದಾನೆ. ಆತನು ಯೇಸುನ ಮುಖಾಂತರ ನಮಗೆ ಅನುಗ್ರಹ ಮಾಡಿದ್ದಾನೆ. ನೀವು ಎಣಿಸಿರಿ, ಎಷ್ಟು ಯೇಸುವಿನ ನಾಮ ಎಷ್ಟು ಶ್ರೇಷ್ಠವಾಗಿದೆ. ಯೇಸುವಿನ ನಾಮ. ಫಿಲಿಪ್ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಎಲ್ಲ ನಾಮಗಳಂತೆ ಈ ಲೋಕದಲ್ಲಿ ಎಷ್ಟೋ ನಾಮ ಉಂಟು, ಬೇರೆ ಬೇರೆ ನಾಮ, ಬೇರೆ ಬೇರೆ ನಾಮ, ಆ ನಾಮ, ಈ ನಾಮ, ಈ ನಾಮ, ಆ ನಾಮ. ಆದರೆ ಸತ್ಯವೇದ ಹೇಳ್ತದೆ, ಆ ಎಲ್ಲ ನಾಮಗಳು ಯೇಸುವಿನ ನಾಮಕ್ಕೆ ಅಡ್ಡ ಬೀಳಬೇಕು ಎಂದು ಸತ್ಯವೇದ ಹೇಳ್ತದೆ. ಏಕೆಂದರೆ ಯೇಸುವಿನ ನಾಮ ಅದು ಶ್ರೇಷ್ಠವಾದ ನಾಮ, ಉನ್ನತವಾದ ನಾಮವಾಗಿದೆ. ಯೇಸು ಕ್ರಿಸ್ತನ ನಾಮ ಅದು.
ಅದಕ್ಕೋಸ್ಕರ ಎಲ್ಲ ನಾಮಗಳು ಅಡ್ಡ ಬೀಳಬೇಕು ಆ ದಿವಸ. ಪ್ರಿಯರೇ, ಎಲ್ಲ ವರದಿಂದ ನಿಮಗೆ ತುಂಬಿಸ್ತಾನೆ ಅಂತ ಸತ್ಯವೇದ ಹೇಳ್ತದೆ. ಪುನಃ ಹೇಳ್ತದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ನಾವು ಪ್ರೀತಿಯಲ್ಲಿ ನಡೆದು. ಪ್ರೀತಿ ಎಂದರೆ ಯಾರು? ಪ್ರೀತಿ ಎಂದರೆ ದೇವರ ಹೆಸರು ಪ್ರೀತಿಯಾಗಿದೆ. ಭೂಮಿ ಆಕಾಶವು ಅಳಿದು ಹೋಗ್ಬೋದು, ಆದರೆ ಪ್ರೀತಿ ಮಾತ್ರ ಅಳಿದು ಹೋಗುವುದಿಲ್ಲ. ದೇವರ ಪ್ರೀತಿ. ಪ್ರೀತಿ ಎಂದರೆ ಯಾರು? ದೇವರು. ಪ್ರೀತಿ ಎಂದರೆ ಯಾರು? ದೇವರ ಶಬ್ದ, ದೇವರ ವಾಕ್ಯ. ಪ್ರೀತಿ ಅದು ಅಳಿದು ಹೋಗುವುದೇ ಇಲ್ಲ. ದೇವರು ಏನು ಬಯಸ್ತಾನೆ? ಪ್ರೀತಿಯಲ್ಲಿ ನಡೆಯಬೇಕೆಂದು. ದುಷ್ಟನ ಏನು ಬಯಸ್ತಾನೆ? ಪ್ರೀತಿಯಲ್ಲಿ ನಡೆಯಬಾರ್ದೆಂದು. ಅದಕ್ಕೋಸ್ಕರ ಆತನು ಏನು ಮಾಡ್ತಾನೆ? ಕುಟುಂಬದಲ್ಲಿ ನಿಮ್ಮಲ್ಲಿ ಭೇದ ಭಾವ ತಂದು. ಪ್ರಿಯರೇ, ನೀವು ರಕ್ಷಣೆ ಹೊಂದಿದ್ದೀರಿ ಸರಿ, ಕ್ರಿಸ್ತನಲ್ಲಿ ಬಂದಿದ್ದೀರಿ ಸರಿ, ಆದರೆ ಶರೀರದಲ್ಲಿ ಏನುಂಟು? ಅದೇ ಸ್ವಭಾವ ಉಂಟು. ಪೌಲನು ಬರೆಯುತ್ತಾ ಇದ್ದಾನೆ ಆ ವಿಷಯದಲ್ಲಿ, ರೋಮಪುರದ ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದಾನೆ, ಶರೀರದಲ್ಲಿ ಅದೇ ಒಂದು ಸ್ವಭಾವ ಉಂಟು. ಈಗ ಆ ಸ್ವಭಾವ ಹೋಗಬೇಕಾದ್ರೆ ಏನು ಮಾಡಬೇಕು? ಕ್ರಿಸ್ತನನ್ನು ನೋಡಬೇಕೀಗ. ಕ್ರಿಸ್ತನು ಹೇಗೆ ನಡೆದನು ಈ ಲೋಕದಲ್ಲಿ, ಆ ರೀತಿ ನಡೆಯಬೇಕು. ಈ ಸತ್ಯವೇದ ಓದಬೇಕು. ಸತ್ಯವೇದದಲ್ಲಿ ಬಿಡಿಸಿ ಬಿಡಿಸಿ ಆತನು ಬರೆದಿದ್ದಾನೆ ಯಾವ ರೀತಿಯಲ್ಲಿ ನಾವು ನಡೆಯಬೇಕು, ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು. ಆಗ ನಡೆದರೆ ಮಾತ್ರ ನಿಮ್ಮ ಒಂದೊಂದೇ ಸ್ವಭಾವ ಬಿಟ್ಟು ಹೋಗ್ತದೆ. ಒಳಗಿಂದ ಸ್ವಭಾವ ಹೊರಗೆ ಹೋಗ್ತದೆ. ಎಲ್ಲಿಂದ ಬಂದದು? ಆದಾಮನಿಂದ ಬಂದ ಸ್ವಭಾವ. ಆದಾಮನಿಂದ ಬಂದ ಸ್ವಭಾವ ಅದು ಅದರಿಂದ ಬಿಡುಗಡೆ ಆಗ್ತದೆ. ಅದಕ್ಕೆ ಯೇಸು ಕ್ರಿಸ್ತನೇ ಹೇಳ್ತಾನೆ ಯೋಹಾನ ಸುವಾರ್ತೆಯಲ್ಲಿ, ಮಗನು ಬಿಡುಗಡೆ ಕೊಟ್ಟರೆ ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ. ಯಾರು ಮಗನು? ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ಟರೆ ಸಂಪೂರ್ಣವಾಗಿ ಬಿಡುಗಡೆ. ಅದಕ್ಕೋಸ್ಕರ ಪ್ರಿಯರೇ, ದೇವರು ಏನು ಬಯಸ್ತಾ ಇದ್ದಾನೆ? ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಏನು? ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು. ನೋಡಿ, ಪುನಃ ಹೇಳ್ತಾನೆ, ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಯೋಜನೆ ನೋಡಿ, ದೇವರ ನಮ್ಮ ತಂದೆಯ ಯೋಜನೆ ನೋಡಿ. ಆಗಿರಬೇಕೆಂದು ನಮ್ಮನ್ನು ನಿಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಜಗತ್ತು ಉತ್ಪತ್ತಿಗೆ ಮೊದಲೇ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನೀವು ಆಕಸ್ಮಿಕವಾಗಿ ಯೇಸು ಕ್ರಿಸ್ತನಲ್ಲಿ ಬರಲಿಲ್ಲ. ಯಾರು ಸ್ವಾರ್ಥ ಹೇಳ್ತಾರೆ ಎಂದು ನೀವು ಬರಲಿಲ್ಲ. ಅದು ಜಗತ್ತುತ್ಪತ್ತಿಗೆ ಮೊದಲು ನಿಮ್ಮ ಹೆಸರು ಅಲ್ಲಿ ಇತ್ತು. ಆದ ಕಾರಣ ಯಾರೋ ನಿಮಗೆ ಸ್ವಾರ್ಥ ಸಾರಿದರು, ಯಾರೋ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ನೀವು ಎಲ್ಲೋ ಇದ್ದವರು, ಯಾವ ಒಂದು ಕುಲದಲ್ಲಿ ಜಾತಿಯಲ್ಲಿ ಹುಟ್ಟಿದವರು, ಆದರೆ ನಿಮ್ಮ ಹೆಸರು ಜಗತ್ತುತ್ಪತ್ತಿಗೆ ಮೊದಲೇ ಅಲ್ಲಿ ಇತ್ತು, ದೇವರು ಬರೆದಿದ್ದಾನೆಂದು ಹೇಳ್ತಾನೆ. ಆದ ಕಾರಣ ಯಾರೋ ಒಂದು ಪ್ರಾರ್ಥನೆ ಮಾಡಿದರೆ, ಯಾರೋ ಒಂದು ಬಂದು ನಿಮಗೆ ಸ್ವಾರ್ಥ ಕೊಟ್ಟಿದ್ದಾರೆ. ಆದ ಕಾರಣ ನೀವು ಪಶ್ಚಾತ್ತಾಪ ಹೊಂದಿ ಆ ಸತ್ಯವನ್ನು ತಿಳಿದು ಯೇಸು ಕ್ರಿಸ್ತನಿಗೆ ನೀವು ಸ್ವಂತ ರಕ್ಷಕನೆಂದು ನೀವು ಸ್ವೀಕಾರ ಮಾಡಿದಿರಿ ಮತ್ತು ದೀಕ್ಷಾಸ್ನಾನ ತಗೊಂಡು ಆತನ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೀರಿ. ಏಕೆ? ಅದು ದೇವರ ಯೋಜನೆ ಆಗಿದೆ. ನೀವು ಪರಿಶುದ್ಧರು ದೋಷವಿಲ್ಲದವರು ಆಗಬೇಕೆಂದು. ಈಗ ಒಬ್ಬ ವ್ಯಕ್ತಿ ಪರಿಶುದ್ಧನು ದೋಷವಿಲ್ಲದಾಗೆ ನಡೆಯಲಿಕ್ಕೆ ಸಾಧ್ಯ ಉಂಟ? ಒಬ್ಬ ವ್ಯಕ್ತಿಗೆ ನಿಮ್ಮ ಬಲದಿಂದ ನಮ್ಮ ಬಲದ ಸಾಧ್ಯನೇ ಇಲ್ಲ. ದೇವರ ಕೃಪೆ ಬೇಕು. ಯಾರ್ಯಾರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ಪರಿಶುದ್ಧರಾಗಿದ್ದಾರೆ, ನೀತಿವಂತರಾಗಿದ್ದಾರೆ, ದೋಷವಿಲ್ಲದಾಗಿದ್ದಾರೆ. ಹೇಗೆ? ಅದು ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ,
ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ, ಒಳ್ಳೆಯ ದಾನ ಧರ್ಮ ಮಾಡಿದ್ದೀವಿ, ನಾವು ಒಳ್ಳೆಯ ವ್ಯಕ್ತಿ, ಅದರಿಂದವಾ? ಆ ಒಳ್ಳೆಯ ಕುಟುಂಬದಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ, ಅದರಿಂದಲ್ಲ? ಅದು ಎಲ್ಲ ಜೀರೋ, ಅದರಿಂದ ಅಲ್ಲ. ಆತನ ಕೃಪೆ ನಿನ್ನ ಮೇಲೆ ಇಳಿದು ಬಂದಿದೆ. ದೇವರ ಕೃಪೆ ನಿನ್ನ ಮೇಲೆ ಇಳಿದು ಬಂದಿದ್ದರಿಂದ ನೀನು ಮತ್ತು ನಾನು ನೀತಿವಂತರಾಗಿದೆ ಆತನ ದೃಷ್ಟಿಯಲ್ಲಿ. ಇಲ್ಲದಿದ್ದರೆ ಒಬ್ಬರು ಕೂಡ ಜಗತ್ತಲ್ಲಿ ನೀತಿವಂತನ ಇಲ್ಲವೇ ಇಲ್ಲ, ಸತ್ಯವೇದ ಹೇಳ್ತದೆ. ಆತನ ಕೃಪೆಯಿಂದಲೇ ನಮಗೆ ನೀತಿವಂತನ, ಅದು ದೇವರ ವರವಾಗಿದೆ ನಮಗೆ ಕೊಟ್ಟದ್ದು. ಒಬ್ಬ ವ್ಯಕ್ತಿಗೆ ರಕ್ಷಣೆ ಎಂದರೆ ಅದು ಉಚಿತವಾಗಿ ಕೊಡಲ್ಪಟ್ಟಿದೆ. ಪ್ರಿಯರೇ, ರಕ್ಷಣೆ ಆದ ನಂತರ ನಾವು ಅಲ್ಲೇ ನಿಲ್ಲುವುದಲ್ಲ, ನಾವು ದೇವರ ಕಡೆಗೆ ತಿರುಗಿಬೇಕು. ದೇವರ ಕಡೆಗೆ ತಿರುಗುವಾಗ ಆತನ ಮಾರ್ಗದಲ್ಲಿ ಹೋಗಲಿಕ್ಕೆ ಆಗ್ತದೆ. ಯೇಸು ಒಬ್ಬ ಒಳ್ಳೆಯ ಬೋಧಕನಾಗಿದ್ದ ಯೇಸು. ಮತ್ತಾಯನ ಶುಭ ಸಂದೇಶ ನಾವು ತೆಗೆದು ಓದಿದರೆ ನಮಗೆ ಗೊತ್ತಾಗ್ತದೆ ಆತನ ಬೋಧನೆ ವಿಷಯದಲ್ಲಿ. ಆತನು 5, 6, 7, 8 ಮತ್ತು 10 ಓದುವಾಗ ನಿಮಗೆ ಗೊತ್ತಾಗ್ತದೆ ಆತನ ಯಾವ ರೀತಿಯಲ್ಲಿ ಬೋಧನೆ ಕೊಟ್ಟಿದ್ದಾನೆ. ಒಳ್ಳೆಯ ಬೋಧಕನಾಗಿದ್ದ ಆತನು. ಹೇಗೆ ಜೀವಿಸಬೇಕು ನೀವು, ಹೇಗೆ ಇರಬೇಕು ನೀವು, ಹೇಗೆ ಬಾಳಬೇಕು, ಹೇಗೆ ನಡೆಯಬೇಕು, ಯೇಸು ಬೋಧನೆ ಮಾಡಿದ್ದಾನೆ. ಯಾವಾಗ ನಾವು ರಕ್ಷಣೆ ಹೊಂದಿ ತಿರುಗಿದುಕೊಳ್ತೇವೆ ಯೇಸುನ ಕಡೆಗೆ, ಆಗ ನಮಗೆ ಸಾಧ್ಯ ಆಗ್ತದೆ ಪರಿಶುದ್ಧರಾಗಿ ನಡೆಯಲಿಕ್ಕೆ, ದೋಷವಿಲ್ಲದ ನಡೆಯಲಿಕ್ಕೆ. ಏಕೆ? ಆತನ ಕೃಪೆ ನಿಮ್ಮ ಮೇಲೆ ಉಂಟು. ಇಲ್ಲಿ ದೇವರ ವಾಕ್ಯ ಎನ್ನುತ್ತದೆ, ಜಗತ್ತುಟ್ಟದ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಹೇಳ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಕೃಪೆಯನ್ನು, ದೇವರ ಕೃಪೆಯನ್ನು ಪ್ರಕಾಶಿಸಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ಪುತ್ರರಾಗಿ ಸ್ವೀಕರಿಸಿದ್ದಕ್ಕೆ ದಯಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಅದು ದೇವರೆಲ್ಲ ಕೃಪೆಯಾಗಿದೆ, ದಯ ಆಗಿದೆ, ಕರುಣೆಯಾಗಿದೆ ಆತನು. ಯಾರು ರಕ್ಷಣೆ ಹೊಂದಿದ್ದಾರೆ ಅವರು ಭಾಗ್ಯವಂತರಾಗಿದ್ದಾರೆ. ವಿಮೋಚನೆ ಕಂಡ 33 ಇದರಲ್ಲಿಗೆ ಮೋಶೆ ಹೇಳ್ತಾ ಇದ್ದಾನೆ, ಎಲೇ ಇಸ್ರಾಯೇಲರೇ, ನೀವು ಭಾಗ್ಯವಂತರು ಎಂದು ಹೇಳ್ತಾನೆ. ನೀವು ಭಾಗ್ಯವಂತರಾಗಿದ್ದೀರಿ ರಕ್ಷಣೆ ಹೊಂದಿದ್ದು. ರಕ್ಷಣೆ ಹೊಂದಿದ ನಂತರ ಇನ್ನೂ ನಾವು ಕತ್ತಲೆಯಲ್ಲಿ ಜೀವಿಸುವುದಾ ಅಂತ ಹೇಳ್ತಾರೆ. ಕತ್ತಲೆಯಲ್ಲಿ ಜೀವಿಸುವುದಲ್ಲ, ನಾವು ನಮ್ಮ ಜೀವಿತ ಬದಲಾಗಬೇಕೆಂದು ದೇವರು ಬಯಸ್ತಾರೆ. ನಮ್ಮ ಹಳೆಯ ಜೀವಿತವನ್ನು ಬಿಟ್ಟು ನಾವು ದೇವರ ಕಡೆಗೆ ತಿರುಗಿಕೊಂಡು, ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು, ಕ್ರಿಸ್ತನ ಹೆಜ್ಜೆಯಲ್ಲಿ ನಡೆಯಬೇಕು, ಆ ಬೆಳಕಲ್ಲಿ ನಡೆಯಬೇಕು ಅಂತ ದೇವರು ಬಯಸ್ತಾನೆ. ಆ ಬೆಳಕಲ್ಲಿ ನಾವು ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಹೇಗೆ ಸಾಧ್ಯ? ಖಂಡಿತ ಸಾಧ್ಯ ಉಂಟು. ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ, ನಮ್ಮ ಜೀವಿತದ ಪ್ರಥಮ ಸ್ಥಾನ ಕೊಡುವಾಗ ಆತನ ಮಾರ್ಗದಲ್ಲಿ ನಿಮಗೆ ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಏಕೆಂದರೆ ನಾವು ಈ ಲೋಕದಲ್ಲಿ, ಜಗತ್ತಲ್ಲಿ ಜೀವಿಸ್ತಾ ಇದ್ದೇವೆ. ಯೇಸುಗೆ ಕೊಟ್ಟ ಕೆಲಸ, ತಂದೆಯಾದ ದೇವರು ಕೊಟ್ಟ ಕೆಲಸ ಮಾಡಿ ಮುಗಿಸಿದ್ದಾನೆ ಶಿಲುಬೆಯಲ್ಲಿ. 3ನೇ ದಿವಸ ಜೀವಂತವಾಗಿ ಆತನು ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ ಆಲ್ರೆಡಿ. ಹಾಗಾದ್ರೆ ನಮಗೆ ಯಾರು ಉಂಟಿಲ್ಲಿ? ನಮಗೆ ಯಾರಿದ್ದಾನೆ? ಯೇಸು ಹೋಗಿದ್ದಾನೆ, ತನ್ನ ಕೆಲಸ ಮಾಡಿ ಪರಲೋಕ ಹೋಗಿದ್ದಾನೆ. ನಮಗೆ ಯಾರಿದ್ದಾರೆ? ಪರಿಶುದ್ಧ ಆತ್ಮನಿಗೆ ಕೊಟ್ಟಿದ್ದಾನೆ ನಮಗೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮಗೆ ನಾನು ಅನಾಥನಾಗಿ ಬಿಡುವುದಿಲ್ಲ, ನೀವು ಅನಾಥರಲ್ಲ, ನಾನು ಹೋಗುತ್ತೇನೆ, ಒಬ್ಬ ಸಹಾಯಕರು ನಿಮಗೆ ಕಳಿಸ್ತೇನೆ. ಸತ್ಯದ ಆತ್ಮ ನಿಮ್ಮಲ್ಲಿ ಬರ್ತದೆ, ನಿಮಗೆ ಸತ್ಯಕ್ಕೆ ಕೊಂಡೋಗಿ ತಲುಪಿಸ್ತದೆ. ಆತ ನಿಮಗೆ ಸಹಾಯ ಮಾಡ್ತಾನೆ, ನಿಮಗೆ ಅರಿವು ಉಂಟಿಸ್ತಾನೆ ಒಳಗಿಂದ. ಪರಿಶುದ್ಧ ಆತ್ಮನು ಒಬ್ಬನು ಸ್ವಾರ್ಥ ಒಬ್ಬನಿಗೆ ಕೊಡ್ತಾ ಇದ್ದಾನೆ. ಯೇಸುನೇಶದಲ್ಲಿ ಅಲ್ಲಿ ಯಾರು ಕೆಲಸ ಮಾಡೋದು?
ಸುವಾರ್ಥ ಕೊಡುವಾಗ, ಯೇಸುವಿನ ವಿಷಯದಲ್ಲಿ ಸುವಾರ್ಥ ಕೊಡುವಾಗ ಆತನ ಸಾಕ್ಷಿ ಹೇಳುವಾಗ ಹೇಗೆ ಬದಲಾದ ಆತನು, ಯಾವ ರೀತಿಯಲ್ಲಿ ಬದಲಾದ ಎಂದು ಹೇಳುವಾಗನೇ ಅಲ್ಲಿ ಅವನ ಹೃದಯದೊಳಗೆ ಹೋಗಿ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾನೆ. ನೋಡಿ, ಪಂಚಶತಮಾನ ದಿವಸ ಪೇತ್ರನ ಮತ್ತು ಶಿಷ್ಯರು ನಿಂತುಕೊಂಡು ಆ ಪರಿಶುದ್ಧಾತ್ಮನ ತುಂಬಿ ನಿಂತುಕೊಂಡು ಪೇತ್ರನನ್ನು ಜೋರಾಗಿ ದೊಡ್ಡ ಶಬ್ದದಿಂದ, ಯಾರಿಗೆ ಹೆದರದೆ ದೊಡ್ಡ ಶಬ್ದದಿಂದ ಬೋಧನೆ ಮಾಡಿದ. ಆ ಮರಕ್ಕೆ ತೂಕಾಡಿದ, ಯಾ ಶಿಲುಬೆಗೆ ಹಾಕಿದ ನೀವು ಎಂದು ಹೇಳಿದ ಆತನು. ನೀವು ಗೊತ್ತಿಲ್ಲದೆ ಮಾಡಿದಿರಿ, ಇದು ಆತನೇ ರಕ್ಷಕನಾಗಿದ್ದಾನೆ, ದೇವರು ಕಳಿಸಿಕೊಟ್ಟ ರಕ್ಷಕನು ಯೇಸು ಕ್ರಿಸ್ತನಾಗಿದ್ದಾನೆ. ದೊಡ್ಡ ಶಬ್ದದಿಂದ, ಬೋಲ್ನೆಸ್ಸಿಂದ, ಧೈರ್ಯದಿಂದ ಆತನು ಬೋಧನೆ ಮಾಡ್ತಾನೆ ಪೇತ್ರನು. ಜಾತ್ರೆಯ ದಿವಸವಾಗಿದೆ ಅದು. ಆ ಜಾತ್ರೆ ದಿವಸ ಲಕ್ಷಾಂತರ ಜನರಲ್ಲಿ ಬಂದಿದ್ದಾರೆ ಯೆರೂಸಲೇಮಲ್ಲಿ. ಇವನು ನಿಂತುಕೊಂಡು ಬೋಧನೆ ಮಾಡ್ತಾ ಇದ್ದಾನೆ. ಆಗ ಅಲ್ಲಿದ್ದವರ ಮೇಲೆ ಏನಾಯಿತು, ಪರಿಶುದ್ಧಾತ್ಮನ ಹೋಗಿ ಅವರಿಗೆ ಮುಟ್ಟಿದನು ಹೃದಯದಲ್ಲಿ. ಅವರು ಹೃದಯ ಬಡಿದರು. ನಾವು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಎಂದು ಕೇಳಿಕೊಂಡರು. ಯಾರು ಕೆಲಸ ಮಾಡಿದ್ದು? ಪರಿಶುದ್ಧಾತ್ಮನ ಅವರ ಹೃದಯದೊಳಗೆ ಹೋಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು, ಪರಿವರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. ಪರಿಶುದ್ಧಾತ್ಮನು ಸಹಾಯ ಮಾಡಿದನು. ಅಲ್ಲಿ ಒಬ್ಬ ವ್ಯಕ್ತಿ ಬದಲಾಗಬೇಕಾದರೆ ಪರಿಶುದ್ಧಾತ್ಮನ ಆತನಿಗೆ ಮುಟ್ಟಬೇಕು. ನಾವು ಏನು ಮಾಡಬೇಕೆಂದು ಪ್ರಶ್ನೆ ಮಾಡಿದರು. ಆ ದಿವಸ ತತ್ವವೇದಕ್ಕೆ 3,000 ಜನ, ಅಪೊಸ್ತಲರ ಕಥೆ 2 ಹೇಳ್ತದೆ, 3,000 ಜನ ಅಲ್ಲಿ ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ಅಲ್ಲಿ ದೀಕ್ಷಾಸ್ಥಾನ ತಗೊಂಡರು ಎಂದು ಸತ್ಯವೇದ ಹೇಳ್ತದೆ. ದೀಕ್ಷಾಸ್ಥಾನ ತಗೊಂಡು ಯೇಸುವಿನ ಕಡೆಗೆ ಅವರು ತಿರುಗಿದರು ಎಂದು ಅವರ ವಾಕ್ಯ ಹೇಳ್ತದೆ. ಇವತ್ತು ದೇವರು ಏನು ಬಯಸ್ತಾ ಇದ್ದಾನೆ? ನಾವು ದೇವರ ಕಡೆಗೆ ತಿರುಗಿಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನನ್ನ ಜೀವಿತವನ್ನು, ಹಳೆಯ ಜೀವಿತವನ್ನು ನಾವು ಬಿಟ್ಟು ಹೊಸ ಜೀವಿತವನ್ನು ನಾವು ಆ ಹೊಸ ಜೀವಿತದಲ್ಲಿ ನಡೆಯಬೇಕೆಂದು ದೇವರು ಬಯಸ್ತಾನೆ. ಸತ್ಯವೇದತೆ 2ನೇ ಕೊರಿಂಥೀಯರ ಪತ್ರಿಕೆ 6ರಲ್ಲಿ 1 ಹೇಳ್ತದೆ, 1:32, ಇವತ್ತು ನೀನು ಈ ಶಬ್ದ ಕೇಳಿದರೆ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಇವತ್ತೇ ನೀನು ಸ್ವೀಕಾರ ಮಾಡು, ಏಕೆಂದರೆ ನಾಳೆ ಯಾರು ನೋಡಲಿಲ್ಲ. ಇವತ್ತೇ ನೀನು ಸ್ವೀಕಾರ ಮಾಡು ಈ ಶಬ್ದ, ಈ ರಕ್ಷಣೆ ನೀನು ಸ್ವೀಕಾರ ಮಾಡು. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಗೆ ರಕ್ಷಣೆ ತುಂಬ ಇಂಪಾರ್ಟೆಂಟ್. ಸತ್ಯವೇದ ಕಲಿಸ್ತದೆ, ರಕ್ಷಣೆ ಹೊಂದಿದ ನಂತರ ನೀನು ಹೇಗೆ ಜೀವಿಸಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು. ರಕ್ಷಣೆ ಹೊಂದಿದ ವ್ಯಕ್ತಿಯ ಒಳಗೆ ಒಂದು ಸಂತೋಷ ಇರಬೇಕು, ಯಾವಾಗಲೂ ಉಲ್ಲಾಸ ಇರಬೇಕು ಅವನ ಒಳಗೆ. ಏಕೆ? ಆತನು ರಕ್ಷಣೆ ಹೊಂದಿದ್ದಾನೆ. ಅವನು ಈ ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಅವರು ಪರಲೋಕಕ್ಕೆ ಸಂಬಂಧಪಟ್ಟವನು. ಅವನಿಗೆ ಗೊತ್ತುಂಟು ಅವನು ಯಾರಾಗಿದ್ದಾನೆ ಕ್ರಿಸ್ತನಲ್ಲಿ ಎಂದು. ಆ ವ್ಯಕ್ತಿಗೆ ಗೊತ್ತಿರ್ತದೆ, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆಂದು. ಯೇಸು ಕ್ರಿಸ್ತನು ಹೇಳ್ತಾನೆ ಯೋಹನ ಸುವಾರ್ತೆಯಲ್ಲಿ, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು. ಅದೇ ಪ್ರಕಾರ ಒಬ್ಬ ವ್ಯಕ್ತಿಗೆ, ರಕ್ಷಣೆ ಹೊಂದಿದ ವ್ಯಕ್ತಿಗೆ ಎಲ್ಲಿಂದ ಬಂದಿದ್ದೇನೆ ಅವನಿಗೆ ಗೊತ್ತಾಗ್ತದೆ. ಯಾರ ತಂದೆ ತಾಯಿಯಲ್ಲಿ ಹುಟ್ಟಿದಾನೋ ಅವನಿಗೆ ಗೊತ್ತುಂಟು, ಆದರೆ ಅವನು ಎಲ್ಲಿ ಹೋಗ್ತಾನೆ ಕೂಡ ಗೊತ್ತುಂಟು ಅವನಿಗೆ. ಅದಕ್ಕೆ ಯೋಹನ ಸುವಾರ್ತೆ 1ರಲ್ಲಿ ಹೇಳ್ತದೆ, ಶರೀರದಲ್ಲಿ ಹುಟ್ಟಿದವರು ಶರೀರವೇ ಹೇಳ್ತಾನೆ. ಅಂದರೆ ಒಬ್ಬ ತಂದೆ ತಾಯಿಯಲ್ಲಿ ಹುಟ್ಟಿದವರು ಆ ಶರೀರದಲ್ಲಿ ಹುಟ್ಟಿದರೆ ಶರೀರದಲ್ಲಿ ಇರ್ತಾರೆ ಅವರು, ಆದರೆ ಆತ್ಮದಲ್ಲಿ ಹುಟ್ಟಿದವರು ಆತ್ಮವೇ ಹೇಳ್ತಾನೆ. ಅಂದರೆ ಒಬ್ಬ ವ್ಯಕ್ತಿ, ಈ ಲೋಕದಲ್ಲಿ ಬಂದ ವ್ಯಕ್ತಿ ಆತ್ಮದಲ್ಲಿ ಹುಟ್ಟಬೇಕು ಎಂದು ದೇವರು ಬಯಸ್ತಾನೆ. ಅವನು ಆತ್ಮದಲ್ಲಿ ಹುಟ್ಟಿದರೆ ಮಾತ್ರ ದೇವರ ಮಗನಾಗ್ತಾನೆ, ಮಗಳಾಗ್ತಾನೆ. ಇಲ್ಲದರೆ ಆಗುವುದಿಲ್ಲ. ಇಲ್ಲದರೆ ಲೋಕದ ಶರೀರದಲ್ಲಿ ಹುಟ್ಟಿದ್ದಾನೆ, ಲೋಕದಲ್ಲಿ ಜೀವಿಸ್ತಾನೆ, ತಿಂತಾನೆ, ಕುಡಿಯುತ್ತಾನೆ, ಈ ಶರೀರಕ್ಕೆ ಬೇಕದು ಶರೀರ ಬಿಟ್ಟು ಹೋಗ್ತಾನೆ, ಫಿನಿಶ್ ಅಷ್ಟೇ. ಹೋದ ನಂತರ ಎಲ್ಲಿ ಹೋಗ್ತಾನೆ? ಸತ್ಯವೇದ ಓದಿದರೆ ಗೊತ್ತಾಗ್ತದೆ. ಪ್ರಿಯರೇ, ಅದಕ್ಕೆ ದೇವರು ಏನು ಬಯಸ್ತಾನೆ? ನಾವು ರಕ್ಷಣೆ ಹೊಂದಿದ ನಂತರ ಕೂಡ ಒಂದು ನಮ್ಮ ಜೀವಿತ
ಒಂದು ಜಯಭರಿತವಾದ ಜೀವಿತ ನಾವು ಜೀವಿಸಬೇಕು. ಹೇಗೆ ಜೀವಿಸಬೇಕೆಂದು ಸತ್ಯವೇದ ನಮಗೆ ಕಲಿಸ್ತದೆ. ಯಾವ ರೀತಿಯಲ್ಲಿ ನಾವು ಜೀವಿಸಬೇಕೆಂದು, ಯಾವ ರೀತಿಯಲ್ಲಿ ದೇವರ ಆಶೀರ್ವಾದ ಅವನ ಜೀವಿತದಲ್ಲಿ ಬರ್ತದೆ, ಹೇಗೆ ಆತನು ಜೀವಿಸ್ತಾನೆ, ಹೇಗೆ ಜೀವಿಸಬೇಕು ಎಂದು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದಕ್ಕೆ ಸತ್ಯವೇದ ಓದುವುದು ತುಂಬ ಇಂಪಾರ್ಟೆಂಟ್. ಕೇಳುವುದು ತುಂಬ ಇಂಪಾರ್ಟೆಂಟ್. ಇನ್ನು ಕೇಳುವುದರಿಂದ ನಂಬಿಕೆ ಹೆಚ್ಚಾಗ್ತದೆ. ನಿಮ್ಮದು ನಂಬಿಕೆ ತುಂಬ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕಾದ್ರೆ ಏನು ಬೇಕು? ನಂಬಿಕೆ ಬೇಕು. ಈ ವಾಕ್ಯ ಕೇಳಿ ಅವನು ನಂಬಬೇಕು. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ, ದೇವರಾಗಿದ್ದಾನೆ. ಹೆಬ್ರಿಯರ 12:2 ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ಹುಟ್ಟಿಸುವವನು ಪೂರೈಸುವವನು. ನಮ್ಮ ನಂಬಿಕೆ ವಾಕ್ಯ ಕೇಳುವಾಗ ಏನಾಗ್ತದೆ? ಒಳಗಿಂದ ಹುಟ್ಟುತ್ತದೆ, ನಂಬಿಕೆ ಹುಟ್ಟಿದೆ. ದೃಢವಾದ ನಂಬಿಕೆ, ದೃಢವಾದ ನೋಡಿ. ನಂಬಿಕೆಯಿಂದಲೇ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದು, ನಂಬಿಕೆಯಿಂದಲೇ ಅವನು ಜೀವಿಸುವುದು, ನಂಬಿಕೆಯಿಂದಲೇ ಅವನಿಗೆ ಸ್ವಸ್ಥತೆ ಆಗುವುದು, ನಂಬಿಕೆಯಿಂದಲೇ ಅವನಿಗೆ ಬಿಡುಗಡೆ ಆಗುವುದು. ಅವನು ನಂಬಿ ದೇವರ ಹತ್ತಿರ ಬಂದಿದರೆ ಖಂಡಿತ ಅವನಿಗೆ ಬಿಡುಗಡೆ ಉಂಟು, ಸ್ವಸ್ಥತೆ ಉಂಟು, ರಕ್ಷಣೆ ಅಂತ. ಅವನಿಗೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ ಒಬ್ಬ ವ್ಯಕ್ತಿಗೆ. ನಂಬಿಕೆ ಅಂದರೆ ಬೀಗದ ಕೈ ಆಗಿದೆ. ಅದು ಒಬ್ಬ ಮನೆಯ ಒಳಗೆ ಹೋಗ್ಬೇಕಾದ್ರೆ ನಿಮಗೆ ಬಾಗಿಲು ಬಂದುಂಟು, ತೆರೆಯಲಿಕ್ಕೆ ಆಗುವುದಿಲ್ಲ, ಬಂದುಂಟು, ಅದಕ್ಕೆ ಬೀಗ ಉಂಟು. ಆ ಬೀಗದ ಕೈ ನಿಮ್ಮ ಹತ್ರ ಇದ್ದರೆ ಅದು ಬೀಗದಾಗೆ ಹಾಕಿ ನಿಮಗೆ ಒಳಗೆ ಓಪನ್ ಮಾಡಿ ಹೋಗ್ಬೋದು. ಅದೇ ಪ್ರಕಾರ ಆ ನಂಬಿಕೆ ನಿಮಗೆ ಮಾತ್ರ ನಿಮ್ಮ ಅದ್ಭುತಕ್ಕೆ ಕಾರಣ, ಅದು ರಕ್ಷಣೆಗೆ ಕಾರಣ. ನಂಬಿಕೆ ಅಂದರೆ ಬೀಗದ ಕೈ. ನೀವು ಸುವಾರ್ತೆ ನಂಬಿದಿರಿ, ನೀವು ರಕ್ಷಣೆ ಹೊಂದಿದ್ದೀರಿ. ನೀವು ವಾಕ್ಯವನ್ನು ನಂಬಿದಿರಿ, ಯೇಸು ಸ್ವಸ್ಥತೆ ಮಾಡ್ತಾನೆ ಎಂದು ನೀವು ನಂಬಿದಿರಿ, ಸ್ವಸ್ಥತೆ ಆಗಿದಿರಿ. ಯೇಸು ನಾಮದಲ್ಲಿ ಬಿಡುಗಡೆ ಆಗ್ತದೆ ನಂಬಿದಿರಿ, ಅಲ್ಲಿ ಬಿಡುಗಡೆ ಆಯಿತು. ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ನಂಬಿಕೆಯಿಂದ ಜೀವಿಸುವುದು. ನಾವು ಸತ್ಯವೇದ ಓದಿದರೆ ನಮಗೆ ಹಿಬ್ರಿಯರ ಪತ್ರಿಕೆ, ಹಿಬ್ರಿಯದಲ್ಲಿ ತೆಗೆದು ಓದಿದರೆ 11ನೇ ಅಧ್ಯಾಯ, ಅಲ್ಲಿ ನಂಬಿಕೆಯ ಯಾರಿದ್ದಾರೆ? ನಂಬಿಕೆಯನ್ನು ಜೀವಿಸುವವರಿದ್ದಾರೆ. ಅಲ್ಲಿ ಹೀರೋ ಹೇಳ್ಬೋದು, ನಂಬಿಕೆ ಹೀರೋನವರು ಅಲ್ಲಿ ಇದ್ದಾರೆ. ಅಲ್ಲಿ ಫುಲ್ಲು ಬರೆಯಲ್ಪಟ್ಟಿದೆ ಆ ವಿಷಯದಲ್ಲಿ. ಇಡೀ ಚಾಪ್ಟರ್ ಅಲ್ಲಿ ಬರೆಯಲ್ಪಟ್ಟಿದೆ. ನಂಬಿಕೆ ಹೇಗೆ ಜೀವಿಸಿದವರು, ಹಿರಿಯರು ನಂಬಿಕೆಯಲ್ಲಿ ಹೇಗೆ ಜೀವಿಸಿದರು, ಹೇಗೆ ನಂಬಿಕೆಯಲ್ಲಿ ದೃಢವಾಗಿ ನಿಂತರು ಅವರೆಂದು. ನಂಬಿಕೆ ಎಂದರೆ ಅವರು ಗೆದ್ದರು. ಈ ಭೂಲೋಕದ ಪ್ರಯಾಣದಲ್ಲಿ ಅವರು ದೇವರನ್ನು ಜಯಿಸಿದರು, ದೇವರನ್ನು ಕಂಡುಕೊಂಡರು ಅವರು. ಅದೇ ಪ್ರಕಾರ ಪ್ರಿಯರೇ, ದೇವರು ಬಯಸ್ತಾನೆ ನಾವು ಒಬ್ಬರಿಗೊಬ್ಬರಿಗೆ ಪ್ರೀತಿಯಲ್ಲಿ ನಡೆಯಬೇಕು, ಅದು ದೇವರು ಬಯಸ್ತಾನೆ. ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿ ಇರುವ ಪ್ರೀತಿಯುಳ್ಳ ತಂದೆಯಾದವನಿಗೆ ಸ್ತೋತ್ರ. ಈ ಒಂದು ಪರಿಶುದ್ಧ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳಿಗೆ ಕರ್ತನೆ ಆರಾಧನೆಯಲ್ಲಿ ಪಾಲು ತಗೊಳ್ಳಿಕ್ಕೆ ನೀನು ಅವಕಾಶ ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆ ಅನುಭವ ಮಾಡಿದ್ದಕ್ಕೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಿನ್ನಮ್ಮ ಆತ್ಮಿಕ ಕಿವಿ ತೆರೆದಕ್ಕೆ ಸ್ತೋತ್ರ. ಮಕ್ಕಳ ಆತ್ಮಿಕ ಕಣ್ಣು ತೆರೆದಕ್ಕೆ ಸ್ತೋತ್ರ. ಕೇಳಿದ ವಾಕ್ಯ ಕರ್ತನೆ ದೃಢವಾಗಿ ಹೃದಯದಲ್ಲಿಟ್ಟು ಅದರ ಪ್ರಕಾರ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ನಿನ್ನ ಆಶೀರ್ವಾದ ಇವರ ಮೇಲೆ, ಇವರ ಕುಟುಂಬದ ಮೇಲೆ, ಇವರ ಕೆಲಸ ಕಾರ್ಯದ ಮೇಲೆ ಇಳಿದು ಬರಲಿ. ಇವರು ವಾಸಿಸುವ ಸ್ಥಳದ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ ಆತ್ಮಿಕ ರೀತಿಯಲ್ಲಿ ಬೆಳೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ನೀನೇ ಇವರಿಗೆ ನಡೆಸಬೇಕು. ಕರ್ತನೆ ಇವರ ಒಳಗೆ ಸಂತೋಷ, ಉಲ್ಲಾಸ, ಆನಂದ ನೀನು ಇಳಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇಳಿದು ಬರಬೇಕು ಕರ್ತನೆ. ಇವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ, ಇವರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ಇವರಿಗೆ ನೀನು ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ. ಆಮೇಲೆ ನಾ ಅಂತ್ಯಾಶನ ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.